ಇವನೇ ಯಾವಾಗಲೇ ಬಂದ? ಅವ್ನು ರಾತ್ರಿನೇ ಬಂದ. ಈ ಮನೆ ಕಡೆ ತಲೆಯಾಗಿ ಮಲ್ಬೇಡ ಅಂದಿದ್ದೆ, ಮತ್ತೆ ಬಂದೀವ ನಾನು ಮಾಡ್ತೀನಿ ಇರೋಕ್ಕೆ. ನಿಂತ್ಕೊಡ್ರಿ ಸಾಕು, ಮಾತೈತರೆ ಯುದ್ಧಕ್ಕೆ ಹೊರಟ್ಬಿಡ್ತಾರೆ. ಇವತ್ತು ಮಾವನವ್ರು ಹುಟ್ಟಿದ ಹಬ್ಬ, ಅದಕ್ಕೆ ಅವ್ನು ರಾತ್ರಿನೇ ಕೇಕ್ ತೊಗೊಂಬಂದು ಮಾವನವ್ರ ಹತ್ರ ಕೇಕ್ ಕಟ್ ಮಾಡಿಸಿ ಎಲ್ಲರೂ ಖುಷಿ ಪಡೋವಾಗ ಮಾಡಿದಾನೆ. ಹೊಟ್ಬಿಟ್ರಿ ಇವರು ಮಾತಾಡೋಕ್ಕೆ. ಓಹೋ, ನನಗೆ ಗೊತ್ತಿಲ್ಲದಂಗೆ ನೆನ್ನೆ ರಾತ್ರಿ ದೊಡ್ಡ ಸಮಾರಾಧನೆ ನಡೆದಿದ್ಯಾ? ಹೌದು. ನಿಮಗಂತೂ ಹೆತ್ತಪ್ಪನ ಬಗ್ಗೆ ಒಂಚೂರು ಕಾಳಜಿ ಇಲ್ಲ. ನೋಡ್ರಿ ಅವನನ್ನ ಈ ಮನೆಯಿಂದ ಆಚೆ ಹಾಕಿದ್ರು, ಮಾವನ ಹೊಟ್ಟೆಯಲ್ಲಿ ಹುಟ್ಟದೇ ಇದ್ರು ಅವ್ರು ಹುಟ್ಟಿದ ಹಬ್ಬನ ನೆನ್ಪಿಟ್ಕೊಂಡು ಬಂದು ಹೇಗೆ ವಿಶ್ ಮಾಡಿದ್ದಾನೆ ಅಂತ. ನೀವು ಮಾತ್ರ ಯಾವಾಗಲೂ ದುಡ್ಡು ದುಡ್ಡು ಅಂತ ಇರಿ. ನನಗೀಗ ಹೋಗಿ ತಿಂಡಿ ಮಾಡಬೇಕು. ನೀವು ಬೆಳಿಗ್ಗೆನೆ ಜಗಳ ಶುರು ಹಚ್ಕೋಬೇಡಿ. ಅಪ್ಪನ ಬರ್ತ್ಡೇ ನೆಪದಲ್ಲಿ ಇಲ್ಲಿಗೆ ಬಂದು ವಿಶ್ ಮಾಡಿ ಭಾಳ ದೊಡ್ಡ ಒಳ್ಳೆಯವನು ಅನ್ನೋ ಥರ ತೋರ್ಸ್ಕೊಳಕ್ಕೆ ಬಂದಿದ್ಯಾ? ಮಾಡ್ತೀನಿ ನಿಮಗೆ. ಏನಪ್ಪ ಇವತ್ತು ನಿಮ್ಮ ಬರ್ತ್ಡೇ ಅಂತೆ, ಹೇಳ್ಬೇಕು ತಾನೆ ನೀವು? ಸರಿಯಾಗಿ ಹೇಳಿದ್ರಿ. ಯಾರಾದರೂ ತಮ್ಮ ಹುಟ್ಟಿದಬ್ಬನ ಇವತ್ತು ನಾನು ಹುಟ್ಟಿದಬ್ಬ ಅಂತ ಡಂಗ್ರ ಸಾರ್ಕೋತಾರ? ಇರೋ ಒಂದು ತಂದೆ ತಾಯಿ ಹುಟ್ಟಿದ ಹಬ್ಬನ ನೆನ್ಪಿಟ್ಕೊಂಡು ನಾವೇ ವಿಶ್ ಮಾಡ್ಬೇಕಪ್ಪ. ಸಾವಿರ ಟೆನ್ಷನ್ ಕಣೆ, ಹೆಂಗೆ ನೆನ್ಪಿಟ್ಕೊಳ್ಳೋದು? ಸಾರಿನಪ್ಪ. ವಿಶ್ ಯು ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸಂತು. ಇವನೇನು ಬರ್ತ್ಡೇ ಸೆಲೆಬ್ರೇಟ್ ಮಾಡಕ್ ಬಂದಿದ್ದಾನಾ? ಅವನು ಇಲ್ದೇ ಇದ್ರೆ ನಿಮ್ ಬರ್ತ್ಡೇ ನಡೆಯಲ್ವಾ? ಸಂತು, ಯಾಕೆ ಹಾಗೆ ಹೇಳ್ತಿದ್ಯಾ? ಅವನ್ ಬಂದು ನೆನಪು ಮಾಡಿದಕ್ಕೆ ತಾನೆ ಇವತ್ತು ನಿಮ್ಮ ಅಪ್ಪನ ಹುಟ್ಟಿದಬ್ಬ ಅಂತ ಎಲ್ರಿಗೂ ಗೊತ್ತಾಗಿತ್ತು. ಬರ್ತ್ಡೇ ಮುಗೀತು ತಾನೆ, ವಾಪಸ್ ಹೋಗ್ಬೇಕಲ್ವಾ? ಮತ್ತೆ ಯಾಕೆ ಇಲ್ಲ ಇದ್ದಾನೆ? ಅವನಿಗೆ ಇಲ್ಲೇ ಇರು ಅಂತ ಹೇಳಿದ್ ಯಾರು? ಅದು ವೆಂಕಣ್ಣ ಹೊರಡ್ತೀನಿ ಅಂದ, ಅಪ್ಪನೇ ಇದ್ದು ಹೋಗು ಅಂದರು. ಹೇಳ್ತಾರಪ್ಪ, ಹೇಳ್ದೆ ಏನು? ಇಷ್ಟು ದಿವಸ ಈ ಮನೆ ಹಾಳು ಮಾಡಿ ಸಾಕಾಗಿಲ್ಲ, ಇನ್ನೂ ಅವನನ್ನು ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ. ಯಾವಾಗ ಬುದ್ಧಿ ಬರುತ್ತಾ ಇವ್ರಿಗೆಲ್ಲ? ಅಷ್ಟೊತ್ತಲ್ಲಿ ಅವ್ನು ಚಲ್ವಿನ ಕರ್ಕೊಂಡು ಹೇಗ್ರಿ ಹೋಗ್ತಾನೆ? ಇಷ್ಟಕ್ಕೂ ವೆಂಕಿ ಹೇಳ್ದ ನಾನು ಹೊರಟೋಗ್ತೀನಿ ಅಂತ. ನಾವೇ ಅವ್ರು ಏನು ಹೇಳೋದಿಲ್ಲ ಉಳ್ಕೊಳಪ್ಪ ಅಂತ ಉಳಿಸ್ಕೊಂಡ್ವಿ. ತೋರ್ಸಿದ್ರಲ್ಲ ನಿಮ್ಮ ಬುದ್ಧಿನ. ಹೌದು ಕಣ, ಅವ್ನು ಮಾತ್ರ ಒಳ್ಳೆಯವನು, ನಾನು ಮಾತ್ರ ಕೆಟ್ಟವನು. ಅಷ್ಟೊತ್ತಲ್ಲಿ ಬರಕ್ ಗೊತ್ತಾಗತ್ತೆ, ಹೋಗಕ್ ಗೊತ್ತಾಗಲ್ವಾ? ಹೋಗ್ಲಿ ಬಿಡು ಸಂತು, ಅವನಿಲ್ಲಿದ್ರೆ ನಿಮ್ಗೇನ್ ತೊಂದ್ರೆ? ತೊಂದರೆ ಆಗತ್ತೆ ಅಂತಾನೆ ಅಮ್ಮ ಅವನು ನಾ ಇಲ್ಲಿಂದ ಕಳ್ಸಿದ್ದು. ಹೇಗೋ ಮನೆಗೆ ಬರೋದು ಬಂದ್ಬಿಟ್ಟಿದ್ಯ, ಇಲ್ಲೇ ಇದ್ಬಿಡ. ನಾನು ಹೇಳ್ದ ಕಣೋ, ಈ ವಯಸ್ಸಿನಲ್ಲಿ ನಾನು ಅಲ್ಲಿಗೆ ಬಂದು ಏನೋ ಮಾಡಲಿ. ನೀನು ಚೆನ್ನಾಗಿ ನೋಡ್ಕೊಳಲ್ಲ ಅಂತಲ್ಲ ಕಣೋ, ಈ ಮನೆಗೆ ಮದುವೆ ಆಗಿ ಬದುಕಿರೋದೇ ಸಾಕು.
ನಿನಗೆ ಯಾಕೋ ತೊಂದರೆ ಕೊಡ್ಲಿ ಅಲ್ಲ ಅಜ್ಜಿ ಹಂಗೆಲ್ಲ ಹೇಳ್ಬಾರ್ದು. ನೀವ್ ನಮ್ ಜೊತೆಗ್ ಬಂದ್ರೆ ನಮಗೂ ಸಾನೇ ಖುಷಿ ಆಯ್ತದೆ. ಏನು ಜೋರಾಗಿ ಮಾತುಕತೆ ನಡೀತಿರೋ ಆಗಿದೆ. ಏನಜ್ಜಿ ನಿನ್ನ ಮುಖದಲ್ಲಿ ಬೆಳದಿಂಗಳ ಕಳೆ ಬಂದಿದೆ. ಯಾಕೋ ನಾನು ನಗಬಾರ್ದಾ ಹಾಗೆ ಯಾರು ಹೇಳಿದ್ದು? ನನ್ನ ಜೊತೆ ಯಾವತ್ತೂ ಖುಷಿಯಾಗಿಲ್ವಲ್ಲ. ನೀವಿಬ್ರು ಮಾತಾಡ್ತಾ ಇರಿ. ಬರ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಪ್ಪ. ಬಾರ